ಬ್ಯಾನರ್ ಗಲಾಟೆ ವೇಳೆ ಗುಂಡು ತಗುಲಿ ಜೀವ ಬಿಟ್ಟ ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ ಸಚಿವ ಜಮೀರ್ ಅಹಮದ್ ತಂಡ ಭೇಟಿ ನೀಡಿದೆ. ಶಾಸಕರಾದ ಭರತ್ ರೆಡ್ಡಿ, ಗಣೇಶ್ ಜೊತೆಗೆ ರಾಜಶೇಖರ್ ನಿವಾಸಕ್ಕೆ ಬಂದ ಜಮೀರ್ ಅಹಮದ್ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಿದ್ರು. ನಿಮ್ಮೊಂದಿಗೆ ನಮ್ಮ ಸರ್ಕಾರ ಇರುತ್ತೆ, ನಮ್ಮ ಶಾಸಕರಿದ್ದಾರೆ ಅಂತ ಧೈರ್ಯ ತುಂಬಿದ್ರು. ಬಳಿಕ ಗಲಾಟೆ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಜಮೀರ್ ಅಹಮದ್, ಶಾಸಕ ಜನಾರ್ದನ ರೆಡ್ಡಿ ದೊಡ್ಡ ಮನಸ್ಸು ಮಾಡಬೇಕಿತ್ತು, ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಬೆಂಬಲಿಸಬೇಕಿತ್ತು ಅಂದ್ರು. ತೆಗೆದು ಹೇಳಿದ್ರು. ಭರತ್ ರೆಡ್ಡಿ ಅವ್ರು ಹೇಳ್ದಂಗೆ ನನಗೆ ಫೋನ್ ಮಾಡಿ, ನನ್ನ ಮನೆ ಮುಂದೆ ಬ್ಯಾನರ್ಗಳು ಹಾಕಿದಾರಪ್ಪ ತೆಗಿ ಅಂದ್ರೆ ನಾನೇ ತೆಗ್ದುಬಿಡ್ತಾ ಇದ್ದೆ ಅಂತ ಭರತ್ ರೆಡ್ಡಿ ಅವರು ಹೇಳ್ತಾರೆ. ಅವರೇ ಒಂದು ದೊಡ್ಡ ಮನಸ್ಸು ಮಾಡ್ಬೋದಾಗಿತ್ತಿಲ್ಲ. ಇನ್ನು ನನ್ನ ಕೊಲೆಗೆ ಸಂಚು ಮಾಡಿದ್ರು ಅನ್ನೋ ಜನಾರ್ದನ ರೆಡ್ಡಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ರು. ಅವರೆಲ್ಲ ಡ್ರಾಮಾ ಮಾಸ್ಟರ್, ಅವರನ್ನು ಯಾರು ಹತ್ಯೆ ಮಾಡ್ತಾರೆ, ಹೇಡಿಗಳಾಡೋ ಮಾತು ಅಂತ ಚಾಟಿ ಬೀಸಿದ್ರು. ಅವೆಲ್ಲ ಡ್ರಾಮಾ ಮಾಸ್ಟರ್, ಫಿಲಮ್ ಪ್ರೊಡ್ಯೂಸರ್, ಅವರು ಪ್ರೊಡ್ಯೂಸರ್ ಇದ್ರು, ಅದು ಡ್ರಾಮಾ ಮಾಸ್ಟರ್. ಅವ್ರು ಯಾರು ಕಿಲ್ ಮಾಡ್ತಾರೆ? ಕೋಟೆ ಮಾಡಿಕೊಂಡು 100 ಜನ ಸೆಕ್ಯೂರಿಟಿ ಕೂತಿದ್ದಾರೆ, ಯಾರು ಕಿಲ್ ಮಾಡ್ತಾರೆ? ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ಹೆಸರಿಂದ ಗಾಂಧೀಜಿ ಹೆಸರು ತೆಗೆದು ವಿಬಿಜಿ ರಾಮ್ಜಿ ಅಂತ ಹೆಸರಿಟ್ಟಿದ್ದನ್ನ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಈ ಯೋಜನೆ ಸಂಪೂರ್ಣ ರದ್ದು ಮಾಡಬೇಕು, ಮನ್ರೇಗಾ ಕಾಯ್ದೆ ಮರಳಿ ತರಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಮಹಾತ್ಮ ಗಾಂಧಿ ಅವರು ಗ್ರಾಮ ಸ್ವರಾಜ್ ಕನಸು ಕಂಡಿದ್ರು, ಅದಕ್ಕೆ ಮಹಾತ್ಮ ಗಾಂಧಿಯನ್ನ ಗೋಡ್ಸೆ ಕೊಂದು ಹಾಕಿದ. ಈಗ 2ನೇ ಬಾರಿ ಗಾಂಧಿ ಅವರ ಕನಸನ್ನ ಕೊಂದು ಹಾಕುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮನ್ರೇಗಾ ಯೋಜನೆ ಹೆಸರನ್ನ ಬದಲಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ಪ್ರಧಾನಿ ಹೆಸರಿನಲ್ಲಿರುವ ಯೋಜನೆಯನ್ನ ಬಿಟ್ಟು ಎಲ್ಲಾ ಹೆಸರನ್ನ ಬದಲಿಸಿದ್ದಾರೆ. ವೋಟ್ ಬ್ಯಾಂಕ್ಗೆ ಮಾರಕ ಆಗುತ್ತೆ ಅಂತ ಹೊಸ ಕಾಯ್ದೆ ಜಾರಿ ಮಾಡಿದ್ದು, ಇದು ಯಾವ ರಾಜ್ಯದಲ್ಲೂ ಯಶಸ್ವಿಯಾಗಲ್ಲ ಅಂತ ಕಿಡಿಕಾರಿದ್ರು. ಈ ರೀತಿ ಈ ಯೋಜನೆ ಏನು ಇವತ್ತು ತಂದಿದ್ದಾರಲ್ಲ, ಮುಂದಕ್ಕೆ ನಾನು ಬಿಜೆಪಿ ರಾಜ್ಯದ ಯಾವ ರಾಜ್ಯದಲ್ಲೂ ಇದು ಸಕ್ಸಸ್ ಆಗಲ್ಲ. ಬಿಡಿ, ನಮ್ಮ ಸರ್ಕಾರಗಳದ್ದು ಬಿಡಿ, ಇನ್ಕ್ಲೂಡಿಂಗ್ ದಿ ಓನ್ ಬಿಜೆಪಿ ರನ್ ಸ್ಟೇಟ್, ಇವನ್ ಆ ಸ್ಟೇಟಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತ್ತ ಬಿಜೆಪಿಗೆ ಗಾಂಧಿ ಮೇಲೆ ಇರುವ ಗೌರವ, ಪ್ರೀತಿ ಎಲ್ಲವೂ ಮೊಸಳೆ ಕಣ್ಣೀರು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ರು. ಇವಿಎಂ ಬಗ್ಗೆ ಮಾಡಲಾಗಿದ್ದ ಸಮೀಕ್ಷೆಯ ವರದಿಯನ್ನ ವೆಬ್ಸೈಟ್ನಿಂದ ಡಿಲೀಟ್ ಮಾಡಲಾಗಿದೆ. ಮತಗಳ್ಳತನ ಆರೋಪ ಸುಳ್ಳೆಂದು ಬಂದ ಪರೋಕ್ಷ ವರದಿಯಿಂದ ಬ್ಯಾಕ್ ಫೈರ್ ಆಗ್ತಾ ಇದ್ದಂತೆ ವೆಬ್ಸೈಟ್ನಿಂದ ವರದಿಯನ್ನ ಡಿಲೀಟ್ ಮಾಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಸೂಚನೆಯಂತೆ ಸರ್ವೆ ನಡೆಸಲಾಗಿತ್ತು. ಸರ್ವೆಯಲ್ಲಿ ಇವಿಎಂ ಮೇಲೆ ನಂಬಿಕೆ ಇದೆ ಅಂತ 83.61% ಜನ ಅಭಿಪ್ರಾಯಪಟ್ಟಿದ್ರು. ಈ ವರದಿ ಹೊರಬಿದ್ದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿತ್ತು. ಈಗ ರಾಜ್ಯ ಸರ್ಕಾರ ಈ ವರದಿಯನ್ನೇ ವೆಬ್ಸೈಟ್ನಿಂದ ತೆಗೆದುಹಾಕಿದೆ. ರಾಜ್ಯದ 5100 ಮಂದಿಯನ್ನ ಸಂದರ್ಶಿಸಿ ಸಮೀಕ್ಷೆಯನ್ನ ನಡೆಸಿದ್ರು. ಈ ವರದಿ ಪ್ರಕಾರ 83.61% ಜನ ಇವಿಎಂ ಕಾರ್ಯವೈಖರಿ ಬಗ್ಗೆ ತೃಪ್ತಿಯನ್ನ ವ್ಯಕ್ತಪಡಿಸಿದ್ರು. ಇದೀಗ ವರದಿ ಡಿಲೀಟ್ ಮಾಡ್ತಾ ಇದ್ದಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಚಾಟಿ ಬೀಸಿದೆ. ಇದು ಮತಗಳ್ಳತನ ಆರೋಪ ಸುಳ್ಳು ಅನ್ನೋದಕ್ಕೆ ಸಾಕ್ಷಿ ಅಂತ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಅತಿ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಅನ್ನೋ ದಾಖಲೆ ಬರೆಯಲಿದ್ದಾರೆ. ಮಾಜಿ ಸಿಎಂ ದಿವಂಗತ ದೇವರಾಜು ಅರಸು ದಾಖಲೆ ಸರಿಗಟ್ಟಿ ಇದೇ ಜನವರಿ 6ರಂದು ಸಿದ್ದರಾಮಯ್ಯ ಹೊಸ ದಾಖಲೆ ಬರೆಯಲಿದ್ದಾರೆ. ಈ ಸಂಭ್ರಮವನ್ನು ವಿಭಿನ್ನವಾಗಿ ಆಚರಿಸಲು ಯುವ ಅಹಿಂದ ಒಕ್ಕೂಟದಿಂದ ನಾಟಿ ಕೋಳಿ ಔತಣಕೂಟಕ್ಕೆ ಭರ್ಜರಿ ಸಿದ್ಧತೆ ನಡೆಸಲಾಗಿದೆ. ಜನವರಿ 6ರಂದು ನಾಟಿ ಕೋಳಿ ಔತಣಕೂಟ ಆಯೋಜಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯರಿಗೆ ಪ್ರಿಯವಾದ ನಾಟಿ ಕೋಳಿಯ ವಿವಿಧ ಬಗೆಯ ಭೋಜನವನ್ನು ಆಯೋಜಿಸಲಾಗಿದೆ. ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ನಾಟಿ ಕೋಳಿಯ ವಿಶೇಷ ಖಾದ್ಯ ಉಣಬಡಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಟೌನ್ನಲ್ಲಿ ನಾಟಿ ಕೋಳಿ ಔತಣಕೂಟಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಸುಮಾರು 10,000 ಜನರಿಗೆ ನಾಟಿ ಕೋಳಿಯ ಭರ್ಜರಿ ಬಾಡೂಟ ಉಣಬಡಿಸಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ನಡೀತಿದೆ. ಇದರ ನಡುವೆ ಏವನ್ ಆರೋಪಿ ಪವಿತ್ರ ಗೌಡಗೆ ಮನೆ ಊಟದ ಭಾಗ್ಯ ಸಿಕ್ಕಿದೆ. ಮನೆ ಊಟಕ್ಕೆ ಅವಕಾಶ ನೀಡುವಂತೆ ಕೋರ್ಟ್ನಲ್ಲಿ ಪವಿತ್ರ ಮನವಿ ಮಾಡಿದ್ರು. ಇದನ್ನ ಪುರಸ್ಕರಿಸಿದ ಕೋರ್ಟ್ ಮನೆ ಊಟ ನೀಡಲು ಅನುಮತಿ ನೀಡಿ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದೆ.
ಯಾರು ಮನೆ ಊಟ ತರ್ತಾರೆ, ಯಾವಾಗ ತರ್ತಾರೆ, ಅವರಿಗೂ ಆರೋಪಿಗೂ ಸಂಬಂಧ ಏನು, ಹೀಗೆ ಕೆಲ ಮಾಹಿತಿ ಜೊತೆಗೆ ದಾಖಲೆಗಳು ಜೈಲಾಧಿಕಾರಿಗಳಿಗೆ ನೀಡಬೇಕು. ಈಗಾಗಲೇ 4 ಮನೆ ಊಟ ತರುವುದಾಗಿ ವಕೀಲರು ದಾಖಲೆ ನೀಡಿದ್ದಾರೆ. ಜನವರಿ 2ರಂದು ದಾಖಲೆಗಳನ್ನು ನೀಡಿದ್ದು ಬಹುತೇಕ ಇವತ್ತು ಅಥವಾ ನಾಳೆ ಮನೆ ಊಟ ಸಿಗುವ ಸಾಧ್ಯತೆ ಇದೆ. ಪವಿತ್ರ ಗೌಡ ಬೆನ್ನಲ್ಲೇ ಲಕ್ಷ್ಮಣ್ ಮತ್ತು ನಾಗರಾಜ್ಗೂ ಮನೆ ಊಟ ಸಿಗಲಿದ್ದು 3 ಆರೋಪಿಗಳು ಕೋರ್ಟ್ ಆದೇಶದ ಜೊತೆಗೆ ದಾಖಲೆ ನೀಡಿದ್ದಾರೆ. ಏಡುಕೊಂಡಲವಾಡ ಸಂಕಟಹರಣ ತಿರುಪತಿ ವೆಂಕಟರಮಣನ ಸನ್ನಿಧಾನದಲ್ಲಿ ಹುಡುಕನೊಬ್ಬ ಹೈಡ್ರಾಮಾವನ್ನೇ ನಡೆಸಿದ್ದಾನೆ. ಅಕ್ರಮವಾಗಿ ದೇಗುಲದ ಆವರಣ ಪ್ರವೇಶಿಸಿ ಗೋವಿಂದರಾಜಸ್ವಾಮಿಯ ದೇಗುಲದ ಗೋಪುರ ಏರಿ ಅವಾಂತರ ಸೃಷ್ಟಿಸಿದ್ದಾನೆ. ತಿರುಪತಿಯ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ರಾತ್ರಿ ಹುಡುಕನೊಬ್ಬ ಭದ್ರತಾ ಪಡೆಗಳ ಕಣ್ತಪ್ಪಿಸಿ ಕಾಂಪೌಂಡ್ ಹಾರಿ ಒಳ ಬಂದಿದ್ದಾನೆ. ಸ್ವಾಮಿಯ ಏಕಾಂತ ಸೇವೆ ವೇಳೆ ಒಳನುಸುಳಿದ ಕುಡುಕ ಏಕಾಏಕಿ ದೇಗುಲದ ಗೋಪುರ ಏರ್ಬಿಟ್ಟಿದ್ದಾನೆ. ಗೋಪುರದ ಕಲಶಗಳನ್ನ ಕೀಳಲೆತ್ನಿಸಿದ್ದಾನೆ. ಹುಡುಕನನ್ನ ಕೆಳಗಿಳಿಸಲು ಅಧಿಕಾರಿಗಳು ಅಕ್ಷರಶಃ ಪರದಾಡಿದ್ದಾರೆ. ಸತತ 3 ಗಂಟೆಗಳ ಕಾಲ ಸರ್ಕಸ್ ಮಾಡಿ ಕಿಡಿಗೇಡಿ ಕುಡುಕನನ್ನ ಕೆಳಗಿಳಿಸಿದ್ದಾರೆ. ಇದು ಭಾರೀ ಭದ್ರತಾ ಲೋಪವಾಗಿದ್ದು ತನಿಖೆ ಆರಂಭಿಸಲಾಗಿದೆ. ಜನವರಿ 3ರಿಂದ ಜನವರಿ 19ರವರೆಗೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. 220/66/11 kV ಇಪಿಐಪಿ ಸ್ಟೇಷನ್ನಲ್ಲಿ 31.5 MVA ಶಕ್ತಿ ಪರಿವರ್ತಕ 3ರ ರೆಟ್ರೋಫಿಲ್ಲಿಂಗ್ ನಿರ್ವಹಣಾ ಕೆಲಸ ಹಿನ್ನೆಲೆ 17 ದಿನಗಳ ಕಾಲ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೂ ವಿದ್ಯುತ್ ವ್ಯತ್ಯಯವಾಗಲಿದೆ. L&T, RMZ ನೆಕ್ಸ್ಟ್, ರಾಗಿಹಳ್ಳಿ, ಸಿದ್ದಾಪುರ ಗೇಟ್, ಇಪಿಐಪಿ ಲೇಔಟ್, TCS ಸಾಫ್ಟ್ವೇರ್, SJR ಟೆಕ್ ಪಾರ್ಕ್, MSVSNL ಫೀಡರ್, ಓರಿಯೆಂಟಲ್ ಹೋಟೆಲ್, ಏರ್ಟೆಲ್, ಬುಷ್ರಾ ಟೆಕ್ ಪಾರ್ಕ್, ಗೋಪಾಲನ್ ಎಂಟರ್ಪ್ರೈಸಸ್, ಸದಾ ಟೆಕ್ ಪಾರ್ಕ್, ಕ್ವಾಲ್ಕಾಮ್ 2, GEBE ಕಂಪನಿ, ಬಾಗ್ಮನೆ ನಿಯಾನ್ ಬ್ಲಾಕ್, ಇಪಿಐಪಿ ಇಂಡಸ್ಟ್ರಿಯಲ್ ಏರಿಯಾ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯವಾಗಲಿದೆ. ವಯನಾಡು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಮತ್ತು ಉದ್ಯಮಿ ರಾಬರ್ಟ್ ವಾದ್ರಾ ಪುತ್ರ ರೆಹಾನ್ ವಾದ್ರಾ ತಮ್ಮ ಗೆಳತಿ ಅವಿವಾ ಬೇಗ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ರಾಜಸ್ಥಾನದ ಸವಾಯಿ ಮಾಧೋಪುರ್ ಜಿಲ್ಲೆಯ ರಣತಂಬೋರ್ನಲ್ಲಿ ನಿಶ್ಚಿತಾರ್ಥ ಅದ್ದೂರಿಯಾಗಿ ನೆರವೇರಿದೆ. 3 ವರ್ಷದವರಾಗಿದ್ದಲೇ ಅವಿವಾ ಮತ್ತು ರೆಹಾನ್ ಸ್ನೇಹಿತರಾಗಿದ್ರು ಅಂತ ಪ್ರಿಯಾಂಕಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರತಿ ತಿಂಗಳು ಬರುತ್ತಿದ್ದ 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಗೃಹಿಣಿಯೊಬ್ಬರು ಫ್ರಿಡ್ಜ್ ಖರೀದಿಸಿ ಸಂತಸ ಪಟ್ಟಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ಉಪ್ಪಲದೊಡ್ಡಿಯ ನಿವಾಸಿ ಹನುಮಮ್ಮ ನಡುಲಮನಿ 17,000ಕ್ಕೆ ಫ್ರಿಡ್ಜ್ ಖರೀದಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವೆ ಹೆಬ್ಬಾಳ್ಕರ್ಗೆ ಧನ್ಯವಾದ ತಿಳಿಸಿದ್ದಾರೆ. ಇದೇ 5ನೇ ತಾರೀಕಿಗೆ ಕೊಪ್ಪಳದ ಗವಿಮಠದ ರಥೋತ್ಸವ ನಡೆಯಲಿದೆ. ಈ ಹಿನ್ನೆಲೆ ಮಹಾದಾಸೋಹಕ್ಕೆ ಸಿಹಿ ತಯಾರಿ ಜೋರಾಗಿ ನಡೆಸಿದೆ. 40ರಿಂದ 50 ಬಾಣಸಿಗರಿಂದ 10 ಲಕ್ಷ ವೆಚ್ಚದಲ್ಲಿ ಮೈಸೂರು ಪಾಕ್ ತಯಾರಿಸಲಾಗುತ್ತಿದೆ. ಕರ್ನೂಲ್ನಿಂದ ಬಂದಿರೋ ಬಾಣಸಿಗರು 60 ಕ್ವಿಂಟಲ್ ಸಕ್ಕರೆ, 40 ಕ್ವಿಂಟಲ್ ಹಿಟ್ಟು, ತುಪ್ಪ ಬಳಸಿ ಮೈಸೂರು ಪಾಕ್ ತಯಾರಿಸುತ್ತಿದ್ದಾರೆ. ರಿಲೀಸ್ಗೆ ರೆಡಿಯಾಗಿರೋ ಕೊರಗಜ್ಜ ಚಿತ್ರತಂಡದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸಿನಿಮಾ ಪ್ರಚಾರಕ್ಕಾಗಿ ಕೊರಗಜ್ಜ ರೀಲ್ ಸ್ಪರ್ಧೆ ಆಯೋಜಿಸಲಾಗಿದೆ. ಇದು ಕೊಡಗು ದೈವ ನರ್ತಕರ ಸಂಘದ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ರೀಲ್ ಸ್ಪರ್ಧೆಯಿಂದ ಬೀದಿ ಬೀದಿಯಲ್ಲಿ ಕೊರಗಜ್ಜನ ನಿಂದನೆ ಮಾಡಿದಂತಾಗುತ್ತೆ ಅಂತ ಸಿಡಿದೆದ್ದಿದ್ದಾರೆ.